ನಮಸ್ತೆ ಸ್ನೇಹಿತರೆ, ಇವತ್ತು ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನೀವು ಫಸ್ಟ್ ಹ್ಯಾಂಡ್ ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ ಗಾಡಿ ತೊಗೊಂಡ್ರೆ ಫಾಸ್ಟಾಗಿ ಯಾವ ಥರ ಅಪ್ಲೈ ಮಾಡಬೇಕು, ಯಾವ ಥರ ಅದನ್ನು ರಿಜಿಸ್ಟರ್ ಮಾಡಬೇಕು. ಸೊ ನಿಮಗೆ ಅದು ಡೆಲಿವರಿ ಬರುತ್ತೆ ಮನೆಗೆ ಆನ್ಲೈನು. ಅದನ್ನು ಯಾವ ಥರ ಅಪ್ಲೈ ಮಾಡಬೇಕು ಅದನ್ನು ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ. ಇವಾಗ ಡಿಸ್ಕಸ್ ಮಾಡೋಣ. ನೀವು ಒಂದು ವೇಳೆ ಹೊಸ ಗಾಡಿ ತೊಗೊಂಡ್ರೆ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಅದು ಟೋಲ್ ಗೇಟಲ್ಲಿ ಅವರೇ ನಿಮಗೆ ರಿಜಿಸ್ಟರ್ ಮಾಡಿ ಅಲ್ಲೇ ಅಪ್ಲೈ ಮಾಡಿ ಅವರೇ ಹಚ್ಕೊಡ್ತಾರೆ. ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ, ಒಂದು 100-200. ಬಟ್ ನೀವು ಆನ್ಲೈನ್ ಅಪ್ಲೈ ಮಾಡಿದಾಗ ನೀವೇನು ಮಾಡಬೇಕಾಗತ್ತೆ, ಫಸ್ಟ್ ಹ್ಯಾಂಡ್ ಗಾಡಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಸೆಕೆಂಡ್ ಹ್ಯಾಂಡ್ ಗಾಡಿ ಅಥವಾ ಥರ್ಡ್ ಹ್ಯಾಂಡ್ ಗಾಡಿ ಇದ್ದರೆ ಆಲ್ರೆಡಿ ಅವರು ಓಲ್ಡ್ ಓನರ್ಸು ರಿಜಿಸ್ಟರ್ ಮಾಡಿರ್ತಾರೆ ಫಾಸ್ಟಾಗಿ. ಅದಕ್ಕೆ ಅದು ಹೊಸ ಯೂಸರ್ಸ್ಗೆ ಮ್ಯಾಕ್ಸಿಮಮ್ 2 ಯೂಸರ್ಸ್ ಅಷ್ಟೇ ಅಲೋ ಮಾಡುತ್ತೆ. ಅದು ಒಂದು ಕಾರ್ದು ನಂಬರು, ರಿಜಿಸ್ಟ್ರೇಷನ್ ನಂಬರು. ಅವಾಗ ನೀವೇನು ಮಾಡಬೇಕು, ನಿಮಗೆ ಹಳೆ ಫಾಸ್ಟ್ಯಾಗದು ಓನರ್ ಇರುತ್ತಲ್ಲ ಅದನ್ನು ಫಸ್ಟಿಗೆ ಡಿಅಪ್ಡೇಟ್ ಮಾಡಿಸ್ಬೇಕು. ಡಿಅಪ್ಡೇಟ್ ಮಾಡಿಸಿದಾಗ ಮಾತ್ರ ನಿಮ್ಗೆ ಅಲೋ ಆಗುತ್ತೆ ಅದು ನಿಮ್ಮ ಐ ಡಿಗೆ. ಸೊ ಅದಕ್ಕೆ ಏನು ಮಾಡಬೇಕು, ನೀವು ಹಳೆ ಓನರ್ ಹತ್ರ ಕಾಲ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಬೋದು. ಕ್ಲೋಸಿಂಗ್ ರಿಕ್ವೆಸ್ಟ್ ಕಳಿಸಿ ಕ್ಲೋಸ್ ಆದಮೇಲೆ ನೀವು ಮಾಡ್ಕೋಬೋದು. ಅಥವಾ ನೀವೇ ಏನು ಮಾಡಬೇಕು, ನಿಮ್ಮ ಹತ್ರ RC ಟ್ರಾನ್ಸ್ಫರ್ ಆಗಿರುತ್ತಲ್ಲ, ಅವಾಗ ನೀವೇ ಖುದ್ದಾಗಿ IDFCದು, ಫಾರ್ ಎಕ್ಸಾಂಪಲ್ IDFC ತೊಗೊಳ್ತೀನಿ, ನೀವು ಬೇರೆನೂ ಮಾಡ್ಬೋದು. IDFCದು ಒಂದು ಮೇಲ್ ಬರುತ್ತೆ, ಇದು ತೋರಿಸ್ತಾ ಇದ್ದೀನಿ ನೋಡಿ. ಈಗ ಅದು IDFCದು ಮೇಲು. ಇದರಲ್ಲಿ ನಾನು ಫಸ್ಟಿಗೆ ತೊಗೊಂಡಾಗ ಅದು ಒಂದು ಮೇಲ್ ಕಳಿಸಿದೆ, ಪರ್ಚೇಸ್ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ಲು ಡಿಆಕ್ಟಿವೇಟ್ ಫಾಸ್ಟ್ಯಾಗ್ ಫ್ರಮ್ ಓಲ್ಡ್ ಓನರ್ ಅಂತ. ಇವಾಗ ಏನು ಮಾಡಿದೆ, IDFCದು ಒಂದು e-toll ಸರ್ವಿಸಸ್ @IDFC ಫಸ್ಟ್ ಬ್ಯಾಂಕ್ ಅಂತ ಬರುತ್ತೆ. ಇದಕ್ಕೆ ನಾನು ಮೇಲ್ ಕಳಿಸಿದೆ, ನನ್ನದು ಮೊಬೈಲ್ ನಂಬರು, ಓಲ್ಡ್ ಓನರ್ ನೇಮು ಮತ್ತು ನನ್ನ ನೇಮು ಮತ್ತು ವೆಹಿಕಲ್ ನಂಬರು, ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗಿರೋದು, ಮತ್ತು ಟ್ರಾನ್ಸ್ಫರ್ ಆದಮೇಲೆ RC ಬುಕ್ ಬಂದಿರುತ್ತಲ್ಲ, ಆ RC ಬುಕ್ಕದು ಡೀಟೇಲ್ಸ್, RC ಕಾಪಿನೂ ನಾನು ಅಟ್ಯಾಚ್ ಮಾಡಿ ಕಳಿಸಿದೆ. ಕಳಿಸಿದ್ಮೇಲೆ ಅವ್ರೇನು ಕೇಳಿದರು, ವಿತ್ ಗಾಡಿ ಫೋಟೋ ಕಳಿಸ್ಬೇಕಂತ ಹೇಳಿದರು. ಗಾಡಿ ಫೋಟೋನು ಹಾಕಿದೆ ನಾನು. ಓಕೆ, ಈ ಥರ ಗಾಡಿ ಫೋಟೋನು ಹಾಕಿದೆ. ಗಾಡಿ ಫೋಟೋ ಮತ್ತು ಆಧಾರ್ ಕಾರ್ಡ್ದು ಅದು ಸ್ಯಾಂಪಲ್ ಇದನ್ನು ಕಳಿಸಿದೆ, ಕಾಪಿ ಕಳಿಸಿದ್ಮೇಲೆ ಅದು ಅವರೆಲ್ಲ ವ್ಯಾಲ್ಯೂಯೇಷನ್ ಮಾಡಿದರು, ವೆರಿಫಿಕೇಷನ್ ಮಾಡಿದರು. ಅದು ಗಾಡಿ ನನ್ನ ಹೆಸರಲ್ಲೇ ಇದೆ ಅಂತ ಚೆಕ್ ಮಾಡಿ ಅವ್ರು ನೋಡಿದರು. ಆಮೇಲೆ ಈ ಥರ ಮೇಲ್ ಕಳಿಸಿದರು. ಲಾಸ್ಟಿಗೆ ಕೊನೆಯದಾಗಿ ನನಗೆ ಮೇಲ್ ಬಂತು, ಅದು ಡಿಆಕ್ಟಿವೇಷನ್ ಮೇಲು ಅವರು ಕಳಿಸಿದರು. ಏನಂತ ನೋಡಿ, ಕೊನೆಯದಾಗಿ our team has thoroughly checked the details. We would like to confirm that FASTag has been deactivated and will not reflect in your name. ಅವರು ಡಿಆಕ್ಟಿವೇಟ್ ಮಾಡಿಕೊಟ್ರು ನನಗೆ. ಒಂದು ಡಿಆಕ್ಟಿವೇಟ್ ಆಯಿತು. ಆ್ಯಕ್ಟಿವೇಟ್ ಆದಮೇಲೆ ನಾನೇನು ಮಾಡಿದೆ, IDFCದು ಫಸ್ಟ್ ಬ್ಯಾಂಕದ್ದು ನೀವು ಈ ಥರ ಹೋಗಿ ಬೈ IDFC ಫಾಸ್ಟ್ಯಾಗ್ ಅಂತ ಒಂದು ಲಿಂಕ್ ಸಿಗುತ್ತೆ, NFT ಫಾಸ್ಟ್ಯಾಗ್ ಆನ್ಲೈನ್ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಇದು ಈ ಸೈಟಿಗೆ ತೊಗೊಂಡು ಹೋಗುತ್ತೆ. ಇಲ್ಲಿ ಅಪ್ಲೈನ ಒಂದು ಕ್ಲಿಕ್ ಮಾಡಿ, ನಿಮ್ಮದು ಡೀಟೇಲ್ಸ್ ಇರುತ್ತಲ್ಲ, ನಿಮ್ಮ ಡೀಟೇಲ್ಸ್ ಅಂದರೆ ಫಾಸ್ಟ್ಯಾಗಿದ್ದು ಆಧಾರ್ ಲಿಂಕ್ ಮೊಬೈಲ್ ನಂಬರ್ ನಿಂತಿದ್ರೆ ಅದು ಕೊಡಿ, ಇಮೇಲ್ ಅಡ್ರೆಸ್ಸು ಮತ್ತು ನಿಮ್ಮದು ಪ್ಯಾನ್ ನಂಬರು, ನಿಮ್ಮದು ಆಧಾರ್ ಕಾರ್ಡ್ ನಂಬರು, ಇದೆಲ್ಲ ವೆರಿಫಿಕೇಷನ್ ಆಗುತ್ತೆ. OTP ಇದು. ಇಲ್ಲಿ 2 ಆಪ್ಷನ್ಸ್ ಇರುತ್ತೆ, 2 ಆಪ್ಷನ್ಸ್ ಇರುತ್ತೆ. ಒಂದು ₹500 ಇದು 500 ಇದೆ. ಬೆಸ್ಟ್ ವೇಲ್ ತೋರಿಸಿದ್ದಾರೆ. ನಾನು ಅಪ್ಲೈ ಮಾಡುವಾಗ ಸ್ವಲ್ಪ ಚೇಂಜ್ ಇತ್ತು ಪ್ರೈಸು. ಇದರಲ್ಲಿ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ ಇರುತ್ತೆ. ಏನಾದರೂ ಎಮರ್ಜೆನ್ಸಿ ವೆಹಿಕಲ್ ಬ್ರೇಕ್ ಡೌನ್ ಆದರೆ ಇದು ಸಪೋರ್ಟ್ ಸಿಗುತ್ತೆ. ಮತ್ತು ಫ್ಯೂಯಲ್ ಡೆಲಿವರಿ ಅಂತಿದೆ, ಅಪ್ ಟು ₹500 ನಿಮ್ಮ ಫ್ಯೂಯಲ್ ತಂದು ಕೊಡ್ತಾರೆ. ಬಟ್ ಇದರಲ್ಲಿ ಏನಿರಲ್ಲ, ಇದು ಸಿಂಪಲ್ಲು. ಮತ್ತು ಇದಕ್ಕೆ ಆ್ಯನ್ಯುವಲ್ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಇದು ₹100, ಇದು ಏನಿರಲ್ಲ, ₹500 ಈ ಥರ ಇರುತ್ತೆ. ಓಕೆ, ನಿಮಗೆ ಇಲ್ಲಿ ಚಾರ್ಜ್ ಸಿಗುತ್ತೆ ಏನೇನಂತ, ಟ್ಯಾಗ್, ಇನ್ಶೂರೆನ್ಸ್, ಫೀಸು, ಬ್ರೇಕ್ ಡೌನ್ ತೋರಿಸ್ತಾರೆ ಇಲ್ಲಿ, ಪೇಮೆಂಟ್ ಬ್ರೇಕ್ ಡೌನ್ ಅಂತ. ಟೋಟಲ್ 500 ಇರುತ್ತೆ. ನೀವೆಲ್ಲ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಿದ್ಮೇಲೆ, ಇಲ್ಲಿ ಡೀಟೇಲ್ಸ್ ಎಲ್ಲ ಫಿಲ್ ಆದಮೇಲೆ ಇದು ಎನೇಬಲ್ ಆಗುತ್ತೆ, ಗೆಟ್ ಫಾಸ್ಟ್ಯಾಗ್ ಅಂತ. ಇದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಹೋಗುತ್ತೆ. ಆವಾಗ ನೀವು ಡೀಟೇಲ್ಸ್ ಎಲ್ಲ ಕೊಟ್ಮೇಲೆ ಅಲ್ಲಿ ರಿಜಿಸ್ಟರ್ ಮಾಡಿ ಅಪ್ಲೈ ಮಾಡಬೇಕು. ಅದು ಸ್ವಲ್ಪ 1 ವೀಕ್ ಅಥವಾ 1 ವೀಕ್ ಟು 2 ವೀಕ್ಸ್ ವರ್ಕಿಂಗ್ ಡೇಸ್ ತೊಗೊಂಡು ನೀವು ಯಾವ ಅಡ್ರೆಸ್ ಕೊಟ್ಟಿರ್ತೀಲ್ಲ ಆ ಅಡ್ರೆಸ್ಗೆ ಬಂದು ಡೆಲಿವರಿ ಆಗುತ್ತೆ. ನೀವು ಪೋಸ್ಟ್ ಆಫೀಸಲ್ಲಿ ಹೋಗಿ ಬೇಕಾದ್ರೆ ಕಲೆಕ್ಟ್ ಮಾಡ್ಬೋದು, ಅಥವಾ ನಿಮ್ಮ ಮನೆಗೆ ಪೋಸ್ಟ್ ಆಫೀಸ್ ಬಂದು ಡೆಲಿವರಿ ಮಾಡ್ತಾರೆ. ಆದಮೇಲೆ ನೀವು ಕಾರ್ಗೆ ಅಪ್ಲೈ ಮಾಡ್ಕೋಬೋದು. ಅಪ್ಲೈ ಮಾಡಿ ನಿಮಗೆ